ಹಲೋ ಫ್ರೆಂಡ್ಸ್, ನಾನ್ ರೂಪಾ. ಎಲ್ಲರಿಗೂ ಕಲಿಕೆಗಾಗಿ ರೂಪಾ ಫ್ಯಾಷನ್ಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾನು ಎದೆ ಸುತ್ತು 38 ಇಂಚವರೆಗೆ ಯಾವ ರೀತಿಲಿ ಬ್ಲೌಸ್ ಕಟಿಂಗ್ ನ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದು ರಿಕ್ವೆಸ್ಟೆಡ್ ವಿಡಿಯೋ ಆಗಿದೆ. ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ದಾರೆ 38 ಸೈಜ್ ಎದೆ ಸುತ್ತು ಇರೋರಿಗೆ ಯಾವ ರೀತಿಲಿ ಕಟಿಂಗ್ ಮಾಡ್ಕೋಬೇಕು ತೋರಿಸ್ಕೊಡಿ ಅಂತ. ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಮಾರ್ಕಿಂಗ್ ನ ಮಾಡಬೇಕಾದ್ರೆ ಮಿಡ್ಲ್ ಅಲ್ಲಿ ಕೆಲವೊಂದು ಟಿಪ್ಸ್ ಗಳನ್ನ ನಾನು ಹೇಳ್ತಾ ಹೋಗ್ತೇನೆ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೇನೆ ಕಡೆ ತನಕ ನೋಡಿ. ನೀವು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೇನೆ ಕಡೆ ತನಕ ನೋಡಿದಾಗ ಮಾತ್ರ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗತ್ತೆ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಹಾಗಿದ್ರೆ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನಾನು ಪೇಪರ್ ಮೇಲೆ ಮಾರ್ಕಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ರೀತಿಲಿ ನೀವು ಬಟ್ಟೆ ಮೇಲೆ ಮಾರ್ಕಿಂಗ್ ಮಾಡ್ಕೊಳ್ಳಿ. ಒಂದ್ ವೇಳೆ ಏನಾದ್ರು ನೀವು ಬಿಗಿನರ್ಸ್ ಆಗಿದ್ರೆ ನೀವು ಸಹ ಪೇಪರ್ ಮೇಲೆ ಮಾರ್ಕಿಂಗ್ ಮಾಡಿ ಮೊದಲು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಆ ನಂತರ ಬಟ್ಟೆ ಮೇಲೆ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ನಾನು ಇಲ್ಲಿ ಪೇಪರ್ ನ ಏನು ಫೋಲ್ಡ್ ಮಾಡಿ ಇಟ್ಕೊಂಡಿಲ್ಲ, ಜಸ್ಟ್ ಒಂದು ಸಿಂಗಲ್ ಪೇಪರ್ ನ ತಗೊಂಡಿದ್ದೀನಿ. ಏನಕ್ಕೆ ಪೇಪರ್ ಅಂತ ಹೇಳಿ ನೀವು ಬಟ್ಟೆ ಮೇಲೆ ಮಾರ್ಕಿಂಗ್ ಮಾಡೋದಾದ್ರೆ ಇಲ್ಲಿ ಒಂದು ಫೋಲ್ಡಿಂಗ್ ನ ಇಟ್ಕೋಬೇಕು. ಈಗ ಮೊದಲಿಗೆ ಈ ರೀತಿಲಿ ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕೋಬೇಕು. ಪುನಃ ಸ್ಟಿಚಿಂಗ್ ಮಾರ್ಜಿನ್ ನ ಬಿಟ್ಟು ಇನ್ನೊಂದು ಸ್ಟ್ರೈಟ್ ಲೈನ್ ಅನ್ನ ಹಾಕಬೇಕು. ನೆಕ್ಸ್ಟ್ ಬ್ಲೌಸ್ ಪೂರ್ಣ ಉದ್ದನ ಮಾರ್ಕ್ ಮಾಡಬೇಕು. ನೋಡಿ, ಈ ಸೈಜ್ಗೆ 14.5 ಇಂಚು ಪೂರ್ಣ ಉದ್ದ ಇಟ್ಕೊಂಡ್ರೆ ಸಾಕು. ಬೇಕಿದ್ರೆ ನೀವು ಒಂದು ಅರ್ಧ ಇಂಚು ಆಚೆ ಈಚೆ ಇಟ್ಕೋಬಹುದು. ನಿಮ್ಗೆ ಲೆಂತ್ ಎಷ್ಟು ಬೇಕು ಅನ್ನೋದನ್ನ ಅಷ್ಟು ಇಟ್ಕೊಂಡ್ರೆ ಸಾಕು. ಈಗ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ನ ಬಿಟ್ಟು ಈ ರೀತಿಲಿ 14.5 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕೋಬೇಕು. ಪುನಃ ಇಲ್ಲಿಂದ ಇಲ್ಲಿಗೂ 14.5 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕೋಬೇಕು. ಏನಕ್ಕೆ ಅಂದ್ರೆ ಈ ಲೈನ್ ಸ್ಟ್ರೈಟ್ ಲೈನ್ ಬರಲಿ ಅಂತ ಹೇಳಿ. ನಂತರ ಸ್ಟಿಚಿಂಗ್ ಮಾರ್ಜಿನ್ ನ ಬಿಟ್ಟು ಇನ್ನೊಂದು ಲೈನ್ ಅನ್ನ ಹಾಕಬೇಕು. ನೆಕ್ಸ್ಟ್ ಸೊಂಟದ ಸುತ್ತನ್ನ ಮಾರ್ಕ್ ಮಾಡಬೇಕು. ಸೊಂಟದ ಸುತ್ತು 33 ಇಂಚಿದೆ. ಈ 33 ಇಂಚನ್ನ 4 ಭಾಗ ಮಾಡ್ಕೋಬೇಕು. 4 ಭಾಗ ಮಾಡಿದ್ರೆ 8.25 ಇಂಚ್ ಸಿಗತ್ತೆ. ಈಗ ಇಲ್ಲಿಂದ ಇಲ್ಲಿಗೆ 8.25 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕಬೇಕು. ನೆಕ್ಸ್ಟ್ ಈಗ 1 ಇಂಚಿಗೆ ಇನ್ನೊಂದು ಮಾರ್ಕ್ ಅನ್ನ ಹಾಕೋಬೇಕು. ಇದು ಟಕ್ಸಿಗೋಸ್ಕರ. ನೆಕ್ಸ್ಟ್ ಈಗ ಇಲ್ಲಿಂದ ಸ್ಟಿಚಿಂಗ್ ಮಾರ್ಜಿನ್ಗೆ ಅಂತ ಹೇಳಿ 1.5 ಇಂಚಿನ ಬಿಟ್ಟು ಮಾರ್ಕ್ ಅನ್ನ ಮಾಡಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಸರಿಯಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಏನು ನಾವು ಟಕ್ಸಿಗೆ ಅಂತ ಹೇಳಿ ಮಾರ್ಕ್ ಅನ್ನ ಹಾಕೊಂಡಿದೀವಲ್ಲ, ಈಗ ಅಲ್ಲಿವರೆಗೆ ಟೇಪ್ ಅನ್ನ ಇಟ್ಕೊಂಡು ಟೇಪ್ ನ ಈ ರೀತಿ ಮಡ್ಸ್ಕೋಬೇಕು. ಕರೆಕ್ಟ್ ಆಗಿ ಅದರ ಅರ್ಧಕ್ಕೆ ಒಂದು ಮಾರ್ಕ್ ಅನ್ನ ಹಾಕೋಬೇಕು. ಇಲ್ಲಿ ಟಕ್ಸ್ ಬರುತ್ತೆ. ಈಗ ಈ ಮಾರ್ಕಿನಿಂದ ಆ ಕಡೆ ಮತ್ತೆ ಈ ಕಡೆ ಅರ್ಧ ಇಂಚು ಬಿಟ್ಟು ಮಾರ್ಕ್ ಅನ್ನ ಹಾಕಬೇಕು. ಇಲ್ಲಿ ಟಕ್ಸಿನ ಉದ್ದ ಎಷ್ಟು ತಗೋಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ಹೇಳ್ತೇನೆ. ಫ್ರೆಂಡ್ಸ್, ನೆಕ್ಸ್ಟ್ ಈಗ ಇಲ್ಲಿ ಭುಜದ ಅಗಲನ ಮಾರ್ಕ್ ಮಾಡಬೇಕು. ಭುಜದ ಅಗಲನ ಮಾರ್ಕ್ ಮಾಡಬೇಕಾದ್ರೆ ಯಾವಾಗ್ಲೂ ಅದು ಬ್ಯಾಕ್ ನೆಕ್ ಡೀಪ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಬ್ಯಾಕ್ ನೆಕ್ ಡೀಪ್ ಎಷ್ಟಿದ್ರೆ ಎಷ್ಟು ಭುಜದ ಅಗಲನ ಇಟ್ಕೋಬೇಕು ಅನ್ನೋದನ್ನ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಫ್ರೆಂಡ್ಸ್, ನೀವು ಆ ವಿಡಿಯೋನ ಕಂಪಲ್ಸರಿ ನೋಡಿ. ಆ ವಿಡಿಯೋನ ನೋಡೋದ್ರಿಂದ ನಿಮ್ಗೆ ಎಷ್ಟು ಡೀಪ್ ಇದ್ರೆ ಎಷ್ಟು ಭುಜದ ಅಗಲನ ಇಟ್ಕೋಬೇಕು, ಎಷ್ಟು ಕಂಕುಳ ಇಟ್ಕೋಬೇಕು ಅನ್ನೋದು ನಿಮ್ಗೆ ಸರಿಯಾಗಿ ಗೊತ್ತಾಗತ್ತೆ. ಭುಜದ ಫಾರ್ಮುಲಾ ಏನು ಅನ್ನೋದನ್ನ ನಾನು ಅಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫ್ರೆಂಡ್ಸ್, ಹಾಗಾಗಿ ಮಿಸ್ ಮಾಡದೇನೆ ಒಂದ್ಸಲ ಆ ವಿಡಿಯೋನು ನೋಡಿ. ಫ್ರೆಂಡ್ಸ್ ನೋಡಿ, ಈ ಅಳತೆಗೆ ಭುಜದ ಅಗಲ 14.5 ಇಂಚ್ ಇದೆ. ಬ್ಯಾಕ್ ನೆಕ್ ಡೀಪು 9 ಇಂಚು. ಈಗ ಈ 9 ಇಂಚು ಬ್ಯಾಕ್ ನೆಕ್ ಇದ್ರೆ ಭುಜದ ಅಗಲ 14.5 ಇಂಚ್ ಇದ್ದಾಗ ಭುಜದ ಅಗಲ 5.25 ಇಂಚ್ ಸಿಗುತ್ತೆ. ಇದು ಯಾವ ರೀತಿ ಸಿಗುತ್ತೆ ಏನು ಅನ್ನೋದನ್ನ ನೀವು ಒಮ್ಮೆ ಆ ವಿಡಿಯೋನ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ಫ್ರೆಂಡ್ಸ್, ಈಗ ಈ 5.25 ಇಂಚಿಗೆ ಅರ್ಧ ಇಂಚು ಹೊಲಿಗೆ ಅಂಶನ ಸೇರಿಸಿಕೊಂಡು 5.25 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಏನಾದ್ರೂ ಭುಜದ ಅಗಲ 14.5 ಇಂಚ್ ಇದ್ರೆ ಇದು ಸ್ಟ್ಯಾಂಡರ್ಡ್ 38 ಸೈಜ್ ಅವರಿಗೆ 14.5 ಇಂಚು ಭುಜದ ಅಗಲ ಇರುತ್ತೆ. ಒಂದು ವೇಳೆ ಏನಾದ್ರೂ ನಿಮ್ಮ ಮೆಜರ್ಮೆಂಟ್ ಅಲ್ಲಿ ಏನಾದ್ರು ಭುಜದ ಅಗಲ 14 ಇಂಚ್ ಇದ್ರೆ 1/4 ಇಂಚಿನ ಕಡಿಮೆ ಇಟ್ಕೊಂಡು, ಅಂದ್ರೆ ಭುಜದ ಅಗಲನ 5 ಇಂಚ್ ಇಟ್ಕೊಂಡು ಅದಕ್ಕೆ ಅರ್ಧ ಇಂಚು ಹೊಲಿಗೆ ಅಂಶನ ಸೇರಿಸಿಕೊಂಡು 5.25 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಫ್ರೆಂಡ್ಸ್, ಈಗ ನಾನು ಈ ಅಳತೆಗೆ ಇಲ್ಲಿಂದ ಇಲ್ಲಿಗೆ 5.25 ಇಂಚಿಗೆ ಮಾರ್ಕ್ ಅನ್ನ ಮಾಡ್ತಾ ಇದ್ದೀನಿ. ಪುನಃ ಅರ್ಧ ಇಂಚು ಹೊಲಿಗೆ ಅಂಶನ ಬಿಟ್ಟು ಮಾರ್ಕ್ ಮಾಡ್ತಾ ಇದ್ದೀನಿ. ಅಂದ್ರೆ ಒಟ್ಟು 5.25 ಇಂಚ್ ಆಯ್ತು. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟನ್ನ ಮಾರ್ಕ್ ಹಾಕಿದೀವಿ ಅಷ್ಟೇನೆ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಹಾಕಬೇಕು. ಪುನಃ ಇಲ್ಲಿಂದ ಇಲ್ಲಿಗೂ 5.25 ಇಂಚನ್ನೇ ಮಾರ್ಕ್ ಮಾಡಬೇಕು. ಏನಕ್ಕೆ ಅಂದ್ರೆ ಈ ಲೈನ್ ಸ್ಟ್ರೈಟ್ ಲೈನ್ ಬರಲಿ ಅಂತ ಹೇಳಿ. ಈಗ ಈ ಮಾರ್ಕಿನಿಂದ ಈ ಮಾರ್ಕಿಗೆ ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕೋಬೇಕು. ಪುನಃ ಇಲ್ಲೊಂದು ಸ್ಟ್ರೈಟ್ ಲೈನ್ ಅನ್ನ ಹಾಕಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಎದೆ ಸುತ್ತನ್ನ ಮಾರ್ಕ್ ಮಾಡಬೇಕು. ಎದೆ ಸುತ್ತು 38 ಇಂಚ್ ಇದೆ. ಅದರ ಕಾಲು ಭಾಗ ತಗೋಬೇಕು. ಅಂದ್ರೆ 38ನ್ನ 4 ಭಾಗ ಮಾಡಿದ್ರೆ 9.25 ಇಂಚ್ ಸಿಗತ್ತೆ. 9.25 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕೋಬೇಕು. ಪುನಃ 1.25 ಇಂಚು ಹೊಲಿಗೆ ಅಂಶನ ಬಿಟ್ಟು ಇನ್ನೊಂದು ಮಾರ್ಕ್ ಅನ್ನ ಹಾಕಬೇಕು. ನೆಕ್ಸ್ಟ್ ಈ ರೀತಿಲಿ ಟೇಪ್ ಅನ್ನ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ 1/4 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕಬೇಕು. ನೆಕ್ಸ್ಟ್ ಈಗ ಕಂಕುಳ ಶೇಪ್ ಅನ್ನ ಕೊಡಬೇಕು. ನಿಮಗೇನಾದ್ರು ಕಂಕುಳ ಶೇಪ್ ಕೊಡಕ್ ಬರುತ್ತೆ ಅಂದ್ರೆ ಈ ರೀತಿ ಫ್ರೀ ಹ್ಯಾಂಡ್ ಅಲ್ಲೇ ಕೊಡಬಹುದು. ಇಲ್ಲ ಅಂದ್ರೆ ಆರ್ಮಲ್ ಸ್ಕೇಲ್ ಅನ್ನ ಯೂಸ್ ಮಾಡ್ಕೊಂಡು ಸಹ ಕಂಕುಳ ಶೇಪ್ ಅನ್ನ ಹಾಕಬಹುದು. ನಾನಿಲ್ಲಿ ಈಗ ಆರ್ಮಲ್ ಸ್ಕೇಲ್ ಅನ್ನ ಇಟ್ಕೊಂಡು ಯಾವ ರೀತಿಲಿ ಶೇಪ್ ಕೊಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ.
ನೋಡಿ ಇಲ್ಲಿ ನಾವು 1/4 ಇಂಚಿಗೆ ಮಾರ್ಕ್ ಹಾಕೊಂಡಿದ್ವಲ್ಲ ಅಲ್ಲಿಗೆ ಈ ರೀತಿ ಸ್ಕೇಲ್ ಅನ್ನ ಇಟ್ಕೋಬೇಕು. ಪುನಃ ಸ್ಕೇಲ್ ಇಲ್ಲಿ ಈ ಲೈನ್ ಅನ್ನು ಟಚ್ ಮಾಡ್ತಾ ಇರಬೇಕು. ಪುನಃ ಈ ಕಡೆ ಈ ಲೈನ್ ಅನ್ನು ಟಚ್ ಮಾಡ್ತಾ ಇರಬೇಕು. ಈ ರೀತಿಲಿ ಇಟ್ಕೊಂಡು ಶೇಪ್ ಅನ್ನ ಹಾಕಬೇಕು. ಈ ರೀತಿಲಿ ಶೇಪ್ ಹಾಕಿದ್ಮೇಲೆ ಈಗ ಆರ್ಮೋಲ್ ಸುತ್ತು ಸರಿ ಬಂದಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕು. ಈ ಅಳತೆಗೆ ಆರ್ಮೋಲ್ ಸುತ್ತು 17 ಇಂಚ್ ಇದೆ, ಅಂದ್ರೆ ಅದರ ಅರ್ಧ 8.5 ಇಂಚು ನಮಗೆ ಸಿಗಬೇಕು. ಹಾಗಾಗಿ ಒಂದ್ಸಲ ಅಳತೆ ಮಾಡಿ ಚೆಕ್ ಮಾಡ್ಕೋಬೇಕು. ನೋಡಿ ಅಳತೆನ ಮಾಡ್ಕೋಬೇಕಾದ್ರೆ ಈ ಲೈನ್ ನಿಂದ ತಗೋಬಾರ್ದು, ಈ ಲೈನ್ ನಿಂದ ತಗೋಬೇಕು. ಈ ರೀತಿಲಿ ನಾವು ಯಾವ ರೀತಿಲಿ ಶೇಪ್ ಹಾಕಿದೀವಿ ಅದೇ ರೀತಿಲಿ ಟೇಪ್ ಅನ್ನ ಇಟ್ಕೊಂಡ್ ಬಂದು ನೋಡ್ಕೋಬೇಕು. ನೋಡಿ ಕರೆಕ್ಟ್ ಆಗಿ 8.5 ಇಂಚ್ ಸಿಗ್ತಾ ಇದೆ. ಹಾಗಾಗಿ ಇಲ್ಲಿ ನಾವೇನು ಚೇಂಜಸ್ ಅನ್ನ ಮಾಡ್ಕೊಳ್ಳಂಗಿಲ್ಲ. ಒಂದು ವೇಳೆ ಏನಾದ್ರೂ ಇಲ್ಲಿ ಆರ್ಮೋಲ್ ನಲ್ಲಿ ಏನಾದ್ರು ಕಡಿಮೆ ಅಥವಾ ಜಾಸ್ತಿ ಬರ್ತಾ ಇದ್ರೆ ಅದನ್ನ ಯಾವ ರೀತಿಲಿ ಸರಿ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ಆಲ್ರೆಡಿ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ನೀವು ಒಂದ್ಸಲ ಆ ವಿಡಿಯೋನ ನೋಡಿ. ಆಗ ಆರ್ಮೋಲ್ ನಲ್ಲಿ ಏನಾದ್ರು ಲೂಸು ಟೈಟು ಬರ್ತಾ ಇದ್ರೆ ಅದನ್ನ ಯಾವ ರೀತಿಲಿ ಸರಿ ಮಾಡ್ಕೋಬೇಕು ಅನ್ನೋದನ್ನ ನಾನು ಅಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಹಾಗಾಗಿ ಮಿಸ್ ಮಾಡ್ದೇನೆ ಒಂದ್ಸಲ ಆ ವಿಡಿಯೋನ ನೋಡಿ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಈ ಮಾರ್ಕ್ ನಿಂದ ಈ ಮಾರ್ಕ್ಗೆ ಒಂದು ಲೈನ್ ಅನ್ನು ಹಾಕೋಬೇಕು. ಪುನಃ ಈ ಮಾರ್ಕ್ ನಿಂದ ಈ ಮಾರ್ಕ್ಗೆ ಫಿಟ್ಟಿಂಗ್ ಲೈನ್ ಅನ್ನು ಒಂದನ್ನ ಹಾಕೋಬೇಕು. ನೆಕ್ಸ್ಟ್ ಈಗ ಇಲ್ಲಿ ಭುಜದ ಪಟ್ಟಿ ಅಗಲನ ಮಾರ್ಕ್ ಮಾಡಬೇಕು. ಫ್ರೆಂಡ್ಸ್ ನೋಡಿ ಸಾಮಾನ್ಯವಾಗಿ ಭುಜದ ಪಟ್ಟಿ ಅಗಲ 2.5 ಇಂಚನ ಇಟ್ಕೋಬೇಕು. ಇದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್. ಈಗ 2.5 ಇಂಚಿಗೆ 3/4 ಇಂಚು ಹೊಲಿಗೆ ಅಂಶನ ಸೇರಿಸಿಕೊಂಡು ಒಟ್ಟು 3/4 ಇಂಚಿಗೆ ಈ ಮಾರ್ಕಿನಿಂದ ಇಲ್ಲಿಗೆ ಮಾರ್ಕ್ ಅನ್ನ ಮಾಡಬೇಕು. ಫ್ರೆಂಡ್ಸ್ ನೋಡಿ ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 2.5 ಇಂಚ್ ಇದೆ. 2.5 ಇಂಚು ಕುತ್ತಿಗೆಯ ಅಗಲ. ನೆಕ್ಸ್ಟ್ ಬ್ಯಾಕ್ ಟಿಪ್ ನ ಮಾರ್ಕ್ ಮಾಡಬೇಕು. ಬ್ಯಾಕ್ ಟಿಪ್ 9 ಇಂಚ್ ಇದೆ, ಅದಕ್ಕೆ ಅರ್ಧ ಇಂಚು ಹೊಲಿಗೆ ಅಂಶನ ಸೇರಿಸಿಕೊಂಡು ಒಟ್ಟು 9.5 ಇಂಚಿಗೆ ಮಾರ್ಕ್ ಅನ್ನ ಮಾಡಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಕುತ್ತಿಗೆ ಅಗಲ 2.5 ಇಂಚ್ ಇದೆ. ಇಲ್ಲೂ ಸಹ ಬೇಕಿದ್ರೆ 2.5 ಇಂಚನ್ನೇ ಇಟ್ಕೋಬಹುದು. ಇಲ್ಲ ಸ್ವಲ್ಪ ನಮಗೆ ಬ್ರಾಡ್ ಬೇಕು ಅಂತ ಇದ್ರೆ ಒಂದು ಅರ್ಧ 3/4 ಇಂಚನ್ನ ಸೇರಿಸ್ಕೋಬಹುದು. ನಾನಿಲ್ಲಿ ಅರ್ಧ ಇಂಚನ್ನ ಸೇರಿಸಿಕೊಂಡು 3 ಇಂಚಿಗೆ ಮಾರ್ಕ್ ಅನ್ನ ಮಾಡ್ತಾ ಇದ್ದೀನಿ. ಈಗ ಈ ಮಾರ್ಕಿಂದ ಈ ಮಾರ್ಕ್ಗೆ ಈ ರೀತಿಲಿ ಲೈನ್ ಅನ್ನು ಹಾಕೋಬೇಕು. ಪುನಃ ಇಲ್ಲಿ ಈಗ ಈ ಮಾರ್ಕಿಂದ ಈ ಮಾರ್ಕ್ಗೆ ಈ ರೀತಿಲಿ ಲೈನ್ ಅನ್ನು ಹಾಕೋಬೇಕು. ನೆಕ್ಸ್ಟ್ ಇಲ್ಲಿ ಕುತ್ತಿಗೆ ಶೇಪ್ ಅನ್ನ ಕೊಡಬೇಕು. ನಿಮ್ಗೆ ಯಾವ ಕುತ್ತಿಗೆ ಶೇಪ್ ಬೇಕೋ ಅದನ್ನ ಕೊಡಬಹುದು. ನಾನಿಲ್ಲಿ ರೌಂಡ್ ಶೇಪ್ ಅನ್ನ ಕೊಡ್ತಾ ಇದ್ದೀನಿ. ಈ ರೀತಿಲಿ ಆರ್ಮೋಲ್ ಸ್ಕೇಲ್ ಅನ್ನ ಯೂಸ್ ಮಾಡಿಕೊಂಡು ಶೇಪ್ ಅನ್ನ ಕೊಡೋದ್ರಿಂದ ಶೇಪ್ ತುಂಬಾ ನೀಟಾಗಿ ಬರುತ್ತೆ. ನೆಕ್ಸ್ಟ್ ಈಗ ಟಕ್ಸ್ ಲೆಂತ್ ಅನ್ನ ಮಾರ್ಕ್ ಮಾಡಬೇಕು. ನೋಡಿ ಈಗ ಇಲ್ಲಿ ಎಷ್ಟು ಡೀಪ್ ಇದೆ ಆ ಡೀಪ್ ನಿಂದ 1 ಇಂಚು ಕೆಳಗಡೆಗೆ ಬರೋ ರೀತಿಲಿ ಟಕ್ಸ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಇದು ಸ್ಟ್ಯಾಂಡರ್ಡ್. ಈ ರೀತಿಲಿ ಮಾರ್ಕ್ ಅನ್ನ ಹಾಕೊಂಡು ಟಕ್ಸ್ ಲೈನ್ಗಳನ್ನ ಹಾಕೋಬೇಕು. ನೆಕ್ಸ್ಟ್ ಈಗ ಇಲ್ಲಿಂದ ಇಲ್ಲಿಗೆ 1/4 ಇಂಚಿಗೆ ಮಾರ್ಕ್ ಅನ್ನ ಹಾಕೊಂಡು ಈ ಮಾರ್ಕಿನಿಂದ ಈ ಟಕ್ಸ್ ಲೈನ್ ಹತ್ರ ಒಂದು ಲೈನ್ ಅನ್ನ ಹಾಕೋಬೇಕು. ಈ ರೀತಿಲಿ ನಾವು ಮಾರ್ಕ್ ಅನ್ನ ಹಾಕೊಂಡು ಕಟಿಂಗ್ ಮಾಡ್ಕೊಳ್ಳೋದ್ರಿಂದ ಬ್ಯಾಕ್ ಸೈಡ್ ನೀಟಾಗಿ ಬ್ಲೌಸ್ ಕೂತ್ಕೊಳ್ಳುತ್ತೆ. ಈಗ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಈ ರೀತಿಲಿ ಇನ್ನೊಂದು ಲೈನ್ ಅನ್ನ ಹಾಕೋಬೇಕು. ನೋಡಿ ಯಾಕೆ ಈ ರೀತಿಲಿ ನಾವು ಶೇಪ್ ಅನ್ನ ಕೊಟ್ಕೋಬೇಕು ಅಂದ್ರೆ ಇಲ್ಲಿ ನಾವು ಈ ರೀತಿಲಿ ಟಕ್ಸ್ ಅನ್ನ ಹಿಡಿದು ಹೊಲಿದಾಗ ಇಲ್ಲಿ ಬಟ್ಟೆ ಈ ರೀತಿ ಕೆಳಗಡೆ ಬೀಳ್ತಾ ಇರತ್ತೆ. ಅದನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಈ ರೀತಿಲಿ ಶೇಪ್ ಅನ್ನ ಹಾಕೊಂಡು ಕಟ್ ಮಾಡ್ಕೋಬೇಕು. ಫ್ರೆಂಡ್ಸ್ ಈಗ ಇಲ್ಲಿ ಅಬ್ಸರ್ವ್ ಮಾಡಿ ಇದು 9 ಇಂಚು ಡೀಪ್ ಆಗಿರೋದ್ರಿಂದ ಇಲ್ಲಿಂದ ಇಲ್ಲಿಗೆ 1/4 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕೊಂಡು ಈ ರೀತಿಲಿ ಲೈನ್ ಅನ್ನ ಹಾಕೋಬೇಕು. ಪುನಃ ಸ್ಟಿಚಿಂಗ್ ಮಾರ್ಜಿನ್ ಸೇಮ್ ಅದೇ ರೀತಿಲಿ ಒಂದು ಲೈನ್ ಅನ್ನ ಹಾಕೋಬೇಕು. ಈ ರೀತಿಲಿ ಲೈನ್ ಅನ್ನ ಹಾಕೊಂಡು ನಾವು ಕಟ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಭುಜ ಜಾರೋ ಸಮಸ್ಯೆ ಬರಲ್ಲ. ಫ್ರೆಂಡ್ಸ್ ನೋಡಿ ಈಗ ಮಾರ್ಕಿಂಗ್ ಮಾಡ್ಕೊಂಡಿದ್ದಾಗಿದೆ. ಈಗ ಕಟಿಂಗ್ ಮಾಡ್ಕೋಬೇಕು. ಕಟಿಂಗ್ ಅನ್ನ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಟಕ್ಸಿನ ಹತ್ರ ಪುನಃ ಎಲ್ಲೆಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಇದೆ ಅಲ್ಲೆಲ್ಲ ಕಚ್ಚುಗಳನ್ನ ಹಾಕೋಬೇಕು. ಈ ರೀತಿಲಿ ಕಚ್ಚುಗಳನ್ನ ಹಾಕೊಳ್ಳೋದ್ರಿಂದ ನಮ್ಗೆ ಸ್ಟಿಚಿಂಗ್ ಟೈಮ್ ನಲ್ಲಿ ತುಂಬಾ ಈಸಿ ಆಗತ್ತೆ. ಫ್ರೆಂಡ್ಸ್ ಈಗ ಬ್ಯಾಕ್ ಪಾರ್ಟ್ ಕಟಿಂಗ್ ಆಗಿದೆ. ನೆಕ್ಸ್ಟ್ ಈಗ ಫ್ರಂಟ್ ಪಾರ್ಟ್ ಒಂದು ಯಾವ ರೀತಿಲಿ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತೇನೆ. ಮೊದಲಿಗೆ ಒಂದು ಈ ತುದಿಯಲ್ಲಿ ಸ್ಟ್ರೈಟ್ ಲೈನ್ ಅನ್ನ ಹಾಕೋಬೇಕು. ಪುನಃ 1/4 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಇನ್ನೊಂದು ಸ್ಟ್ರೈಟ್ ಲೈನ್ ಅನ್ನ ಹಾಕಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಭುಜದ ಅಗಲನ ಮಾರ್ಕ್ ಮಾಡಬೇಕು. ಅಂದ್ರೆ ಭುಜದ ಅಗಲ 5/4 ಇಂಚು, ಅದಕ್ಕೆ ಹೊಲಿಗೆ ಅಂಶನ ಅರ್ಧ ಇಂಚ್ ಸೇರಿಸಿಕೊಂಡು ಒಟ್ಟು 5/4 ಇಂಚಿಗೆ ಮಾರ್ಕ್ ಮಾಡಿದ್ವಿ. ಈಗ ಈ ಲೈನ್ ನಿಂದ 5/4 ಇಂಚಿಗೆ ಮಾರ್ಕ್ ಅನ್ನ ಮಾಡಬೇಕು. ನೆಕ್ಸ್ಟ್ ಈಗ ಈ ಲೈನಿಗೆ ಬ್ಯಾಕ್ ಪಾರ್ಟ್ ನ ಈ ರೀತಿಲಿ ಸರಿಯಾಗಿ ಇಟ್ಕೋಬೇಕು. ಈಗ ಇಲ್ಲಿ ನಾವು ಏನು ಮಾರ್ಕ್ ಮಾಡಿದೀವಿ ನೋಡಿ ಆ ಮಾರ್ಕ್ಗೆನೆ ಈ ಭುಜದ ಅಗಲ ಎಂಡ್ ಆಗ್ತಾ ಇದೆಯಾ ಅಂತ ಒಂದ್ಸಲ ನೋಡ್ಕೋಬೇಕು. ನೀವು ಈ ರೀತಿಲಿ ಮಾರ್ಕ್ ಮಾಡ್ಕೊಂಡಿಲ್ಲ ಅಂದ್ರೆ ಇಲ್ಲಿ ಆಚೆ ಈಚೆ ಆಗೋ ಚಾನ್ಸಸ್ ಇದೆ. ಹಂಗಾಗಿ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಈ ರೀತಿಲಿ ಮಾರ್ಕ್ ಅನ್ನ ಹಾಕೋಬೇಕು. ಈಗ ಈ ರೀತಿಲಿ ಸರಿಯಾಗಿ ಇಟ್ಕೊಂಡು ಈ ರೀತಿಲಿ ಭುಜದ ಪಟ್ಟಿ ಅಗಲ ಮತ್ತೆ ಕಂಕುಳ ಶೇಪ್ ಅನ್ನ ಕೊಟ್ಕೋಬೇಕು. ಫ್ರೆಂಡ್ಸ್ ಇದನ್ನ ಟೇಪ್ ಇಟ್ಕೊಂಡು ಪುನಃ ನಾವು ಇನ್ನೊಂದ್ಸಲ ಮಾರ್ಕಿಂಗ್ ಮಾಡ್ಕೊಂಡು ಹಾಗೂ ಸಹ ಮಾಡಬಹುದು. ಇಲ್ಲ ಅಂದ್ರೆ ಈ ರೀತಿಲಿ ಆಲ್ರೆಡಿ ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ಈ ರೀತಿಲಿ ಇಟ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಕೆಲಸ ಬೇಗ ಆಗತ್ತೆ. ಇಲ್ಲೂ ಸಹ 1 ಇಂಚಷ್ಟು ಮಾರ್ಕ್ ಅನ್ನ ಮಾಡ್ಕೋಬೇಕು. ಪುನಃ ಸ್ಟಿಚಿಂಗ್ ಮಾರ್ಜಿನ್ ಅಂತ ಏನ್ ನಾವು ಕಚ್ಚುಗಳನ್ನ ಹಾಕಿದೀವಿ ಇಲ್ಲಿ ಈ ರೀತಿಲಿ ಮಾರ್ಕ್ಗಳನ್ನ ಹಾಕೋಬೇಕು.
ಈಗ ಇಲ್ಲಿ ಈ ರೀತಿಲಿ ಲೈನ್ಗಳನ್ನ ಹಾಕೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ 5.25 ಇಂಚಿಗೆ ಒಂದು ಮಾರ್ಕ್ ಅನ್ನು ಹಾಕೋಬೇಕು. ಪುನಃ ಈ ಲೈನ್ ನಿಂದ ಇಲ್ಲಿಗೆ 5.25 ಇಂಚಿಗೆ ಒಂದು ಮಾರ್ಕ್ ಅನ್ನು ಹಾಕೋಬೇಕು. ಈಗ ಈ ರೀತಿಲಿ ಸ್ಟ್ರೈಟ್ ಲೈನ್ಗಳನ್ನ ಹಾಕೋಬೇಕು. ನೆಕ್ಸ್ಟ್ ಈ ಲೈನ್ ನಿಂದ ಈ ರೀತಿಲಿ ಟೇಪ್ ಅನ್ನ ಇಟ್ಕೊಂಡು ಟೇಪ್ ಅನ್ನ ಈ ರೀತಿಲಿ ಮಧ್ಯಕ್ಕೆ ಮಡಿಸಿ ಇಲ್ಲಿ ಒಂದು ಮಾರ್ಕ್ ಅನ್ನ ಹಾಕಬೇಕು. ಪುನಃ ಈ ಮಾರ್ಕಿನಿಂದ ಈ ಕಡೆಗೆ 1/4 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕಬೇಕು. ಈಗ ಇಲ್ಲಿಂದ ಇಲ್ಲಿಗೆ 1/2 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕಬೇಕು. ಈ ರೀತಿಲಿ ಮಾರ್ಕ್ ಅನ್ನ ಹಾಕೊಂಡು ಕಂಕುಳ ಶೇಪ್ ಅನ್ನ ಕೊಡಬೇಕು. ಈ ಮಾರ್ಕಿನಿಂದ ಈ 1/4 ಇಂಚಿಗೆ ಒಂದು ಮಾರ್ಕ್ ಹಾಕಿದ್ವಲ್ಲ ಅಲ್ಲಿಗೆ ಟಚ್ ಆಗೋ ರೀತಿಲಿ ಸ್ಕೇಲ್ ಅನ್ನ ಇಟ್ಕೊಂಡು ಈ ರೀತಿಲಿ ಶೇಪ್ ಅನ್ನ ಹಾಕಬೇಕು. ಪುನಃ ಈ 1/4 ಇಂಚಿನ ಮಾರ್ಕಿನಿಂದ ಈ 1/2 ಇಂಚಿನ ಮಾರ್ಕಿಗೆ ಸ್ಕೇಲ್ ಅನ್ನ ಇಟ್ಕೊಂಡು ಶೇಪ್ ಅನ್ನ ಹಾಕಬೇಕು. ಪುನಃ ಈ ರೀತಿಲಿ ಶೇಪ್ ಅನ್ನ ಹಾಕಬೇಕು. ನೆಕ್ಸ್ಟ್ ಫ್ರಂಟ್ ಡೀಪ್ ಅನ್ನ ಮಾರ್ಕ್ ಮಾಡಬೇಕು. ಫ್ರಂಟ್ ಡೀಪ್ 7.25 ಇಂಚಿದೆ, ಅದಕ್ಕೆ 1/2 ಇಂಚು ಹೊಲಿಗೆ ಅಂಶನ ಸೇರಿಸಿಕೊಂಡು 7.25 ಇಂಚಿಗೆ ಮಾರ್ಕ್ ಅನ್ನ ಮಾಡಬೇಕು. ಪುನಃ ಇಲ್ಲಿಗೂ ಸ್ಟ್ರೈಟ್ ಆಗಿ ಒಂದು ಮಾರ್ಕ್ ಅನ್ನ ಹಾಕೋಬೇಕು, ಲೈನ್ ಸ್ಟ್ರೈಟ್ ಲೈನ್ ಬರಲಿ ಅಂತೇಳಿ. ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ಕುತ್ತಿಗೆ ಅಗಲ 2.5 ಇಂಚಿದೆ, ಇಲ್ಲಿಂದ ಇಲ್ಲಿಗೂ 2.5 ಇಂಚಿಗೆನೆ ಕುತ್ತಿಗೆ ಅಗಲನ ಇಟ್ಕೋಬಹುದು. ಇಲ್ಲ ಸ್ವಲ್ಪ ಬ್ರಾಡ್ ಬೇಕು ಅಂದ್ರೆ ಒಂದು 1/4 ಇಂಚು 1/2 ಇಂಚು ಜಾಸ್ತಿನ ಇಟ್ಕೋಬಹುದು. ನಾನಿಲ್ಲಿ 1/4 ಇಂಚು ಜಾಸ್ತಿನ ಇಟ್ಕೊಂಡು 2.25 ಇಂಚಿಗೆ ಮಾರ್ಕ್ ಅನ್ನ ಹಾಕ್ತಾ ಇದ್ದೇನೆ. ಈಗ ಈ ರೀತಿಲಿ ಲೈನ್ಗಳನ್ನ ಹಾಕೋಬೇಕು. ನೆಕ್ಸ್ಟ್ ನೆಕ್ ಶೇಪ್ ನ ಕೊಡಬೇಕು. ನೆಕ್ಸ್ಟ್ ಎದೆ ಸುತ್ತನ ಮಾರ್ಕ್ ಮಾಡಬೇಕು. ಎದೆ ಸುತ್ತು 38 ಇಂಚಿದೆ, ಅದರ ಕಾಲು ಭಾಗ ತಗೋಬೇಕು ಅಂದ್ರೆ 9.5 ಇಂಚು. ಪುನಃ ಅದಕ್ಕೆ 1 ಇಂಚು ಬಾಡಿ ಲೂಸ್ ಅನ್ನ ಸೇರಿಸ್ಕೋಬೇಕು. ಅಂದ್ರೆ ಒಟ್ಟು 10.5 ಇಂಚಿಗೆ ಈ ಮಾರ್ಕಿನಿಂದ ಇಲ್ಲಿಗೆ ಮಾರ್ಕ್ ಅನ್ನ ಮಾಡಬೇಕು. ಪುನಃ 1.5 ಇಂಚು ಹೊಲಿಗೆ ಅಂಶನ ಬಿಟ್ಟು ಇನ್ನೊಂದು ಮಾರ್ಕ್ ಅನ್ನ ಹಾಕಬೇಕು. ನೆಕ್ಸ್ಟ್ ಬ್ಲೌಸ್ ಇಂದು ಮುಂಭಾಗದ ಉದ್ದನ ಮಾರ್ಕ್ ಮಾಡಬೇಕು. ನೋಡಿ ಈ ಲೈನ್ ನಿಂದ ಇಟ್ಕೊಂಡು ಬ್ಲೌಸಿನ ಮುಂಭಾಗದ ಉದ್ದ 13 ಇಂಚಿದೆ, 13 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕಿ ಪುನಃ ಹೊಲಿಗೆ ಅಂಶನ ಬಿಟ್ಟು ಇನ್ನೊಂದು ಮಾರ್ಕ್ ಅನ್ನ ಹಾಕಬೇಕು. ಈಗ ಈ ಮಾರ್ಕಿಗೆ ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕಬೇಕು. ನೆಕ್ಸ್ಟ್ ಪಾಯಿಂಟ್ ಲೆಂತ್ ಅನ್ನ ಮಾರ್ಕ್ ಮಾಡಬೇಕು. ಪಾಯಿಂಟ್ ಲೆಂತ್ 10.5 ಇಂಚಿದೆ. ಈಗ ಈ ಲೈನ್ ನಿಂದ 10.5 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕಬೇಕು. ನೆಕ್ಸ್ಟ್ ಈಗ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕಬೇಕು. ನೆಕ್ಸ್ಟ್ ಟಕ್ಸ್ಗಳನ್ನ ಮಾರ್ಕ್ ಮಾಡಬೇಕು. ನೋಡಿ ಈ ರೀತಿಲಿ ಡೀಪ್ ನೆಕ್ ಇದ್ದಾಗ ಏನು ಈ ಶೋಲ್ಡರ್ ಪಟ್ಟಿ ಇದೆ, ಈ ಶೋಲ್ಡರ್ ಪಟ್ಟಿಯ ಮಧ್ಯದಿಂದ ಈ ರೀತಿಲಿ ಇಟ್ಕೊಂಡು ಒಂದು ಸ್ಟ್ರೈಟ್ ಆಗಿ ಮಾರ್ಕ್ ಅನ್ನ ಹಾಕೋಬೇಕು. ಡೀಪ್ ನೆಕ್ ಗೆ ಮಾತ್ರ, ಬೋಟ್ ನೆಕ್ ಆದ್ರೆ ಇದು ಅಪ್ಲೈ ಆಗೋದಿಲ್ಲ. ಈ ರೀತಿಲಿ ಸ್ಟ್ರೈಟ್ ಆಗಿ ಒಂದು ಮಾರ್ಕ್ ಅನ್ನ ಹಾಕೋಬೇಕು. ನೆಕ್ಸ್ಟ್ ಇಲ್ಲಿ ಟಕ್ಸ್ ಅಗಲನ ಮಾರ್ಕ್ ಮಾಡಬೇಕು. ಈ ಅಳತೆಗೆ ಟಕ್ಸಿನ ಅಗಲ 1/4 ಇಂಚ್ ಇಟ್ಕೊಂಡ್ರೆ ಸಾಕು. ಇದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್. ಫ್ರೆಂಡ್ಸ್ ನೋಡಿ ನೀವು ಇಲ್ಲಿ ಒಂದನ್ನ ಏನ್ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಈಗ ನಾನು ಈ ಚೆಸ್ಟ್ ರೌಂಡಿಗೆ ಇಷ್ಟು ಟಕ್ಸಿನ ಅಗಲನ ಇಟ್ಕೋಬೇಕು ಅಂತ ಹೇಳಿದ್ದೀನಿ. ಆದ್ರೆ ಇದು ಎಲ್ಲರಿಗೂ ಇಷ್ಟನ್ನೇ ಇಟ್ಕೊಂಡ್ರೆ ಅದು ಸರಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಏನಕ್ಕೆ ಅವ್ರದ್ದು ಎದೆ ಸುತ್ತು 38 ಸೈಜ್ ಇರುತ್ತೆ, ಬಟ್ ಕಪ್ ಸೈಜ್ ವೇರಿಯೇಷನ್ ಇರುತ್ತೆ. ಹೌದಲ್ವಾ ಫ್ರೆಂಡ್ಸ್? ಹಾಗಾಗಿ ನಾವು ಎಲ್ಲರಿಗೂ ಒಂದೇ ಟಕ್ಸ್ ಅಗಲನ ಇಟ್ಕೊಂಡ್ರೆ ಅದು ಎಲ್ಲರಿಗೂ ಫಿಟ್ಟಿಂಗ್ ಸರಿ ಬರಲ್ಲ. ಹಾಗಾಗಿ ನಿಮ್ಗೆ ಯಾವ ಸೈಜ್ನ ಕಪ್ ಸೈಜ್ಗೆ ಎಷ್ಟಾಗಲ ಟಕ್ಸ್ ಮಾರ್ಕ್ಗಳನ್ನ ಹಾಕೋಬೇಕು, ಆ ರೀತಿ ಏನಾದ್ರೂ ನಿಮ್ಗೆ ಡೀಟೇಲ್ ಆಗಿ ತಿಳ್ಕೋಬೇಕು ಅನ್ನೋದಿದ್ರೆ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆಗ ನಾನು ಇದ್ರ ಬಗ್ಗೆನೇ ಒಂದು ವಿಡಿಯೋನ ಮಾಡಿ ಹಾಕ್ತೇನೆ ಫ್ರೆಂಡ್ಸ್. ಈಗ ಈ ಮಾರ್ಕಿನಿಂದ ಈ ಕಡೆಗೆ 1/4 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕಬೇಕು. ಪುನಃ ಈ ಮಾರ್ಕಿನಿಂದ ಈ ಕಡೆಗೆ 1/4 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕಬೇಕು. ನೆಕ್ಸ್ಟ್ ಈ ಅಳತೆಗೆ ಈ ಮಾರ್ಕಿನಿಂದ ಈ ಕಡೆಗೆ 1.5 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕಬೇಕು. ಪುನಃ ಈ ಕಡೆಗೂ 1.5 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕಬೇಕು. ನೆಕ್ಸ್ಟ್ ಈ ಲೈನ್ ಈ ಕಡೆ ಮತ್ತೆ ಆ ಕಡೆಗೆ 1/4 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕಬೇಕು. ನೆಕ್ಸ್ಟ್ ಬಸ್ಟ್ ರೌಂಡ್ ಅನ್ನ ಮಾರ್ಕ್ ಮಾಡಬೇಕು. ಫ್ರೆಂಡ್ಸ್ ಇದು ಬಸ್ಟ್ ರೌಂಡ್ ಅನ್ನ ಎದೆ ಸುತ್ತನ ಮಾರ್ಕ್ ಮಾಡ್ಕೊಂಡಾಗ್ಲೇನೆ ಇದನ್ನು ಮಾರ್ಕ್ ಮಾಡ್ಕೋಬಹುದು ಫ್ರೆಂಡ್ಸ್. ನಂಗಾಗ ಮರ್ತೋಯ್ತು, ಹಾಗಾಗಿ ಈಗ ಮಾರ್ಕ್ ಮಾಡ್ತಾ ಇದ್ದೀನಿ. ಬಸ್ಟ್ ರೌಂಡ್ 40 ಇಂಚಿದೆ, ಅದರ ಕಾಲ್ ಭಾಗ ತಗೋಬೇಕು ಅಂದ್ರೆ 10 ಇಂಚು. ಅದಕ್ಕೆ 1 ಇಂಚು ಬಾಡಿ ಲೂಸ್ ಅನ್ನ ಸೇರಿಸ್ಕೋಬೇಕು. 11 ಇಂಚ್ ಆಯ್ತು. ಈಗ ಇಲ್ಲಿಂದ ಇಲ್ಲಿಗೆ 11 ಇಂಚಿಗೆ ಮಾರ್ಕ್ ಅನ್ನ ಮಾಡಬೇಕು. ಪುನಃ 1.5 ಇಂಚು ಹೊಲಿಗೆ ಅಂಶನ ಬಿಟ್ಟು ಮಾರ್ಕ್ ಅನ್ನ ಮಾಡಬೇಕು. ನೆಕ್ಸ್ಟ್ ಇಲ್ಲಿ 1/2 ಇಂಚು ಬಿಟ್ಟು ಒಂದು ಮಾರ್ಕ್ ಅನ್ನ ಹಾಕಬೇಕು. ಈ ರೀತಿಲಿ ಮಾರ್ಕ್ ಅನ್ನ ಹಾಕೊಂಡು ಈಗ ಟಕ್ಸ್ ಲೈನ್ಗಳನ್ನ ಹಾಕೋಬೇಕು. ಪುನಃ ಇಲ್ಲೂ ಟಕ್ಸ್ ಲೈನ್ಗಳನ್ನ ಹಾಕೋಬೇಕು. ನೆಕ್ಸ್ಟ್ ಈ ಮಾರ್ಕಿನಿಂದ ಈ ಮಾರ್ಕಿಗೆ ಒಂದು ಲೈನ್ ಅನ್ನ ಹಾಕಬೇಕು. ಪುನಃ ಈ ಮಾರ್ಕಿನಿಂದ ಈ ಮಾರ್ಕಿಗೆ ಇನ್ನೊಂದು ಲೈನ್ ಅನ್ನ ಹಾಕಬೇಕು. ಈಗ ನೋಡಿ ಇಲ್ಲಿ ಎಷ್ಟು ನಾವು ಟಕ್ಸಿನ ಅಗಲನ ತಗೊಂಡಿದೀವಿ ಅಷ್ಟನೇ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಅನ್ನ ಮಾಡಬೇಕು. ಅಂದ್ರೆ 1/4 ಇಂಚಿಗೆ ಮಾರ್ಕ್ ಅನ್ನ ಮಾಡಿ ಪುನಃ ಅದರ ಅರ್ಧಕ್ಕೆ ಇನ್ನೊಂದು ಮಾರ್ಕ್ ಅನ್ನ ಹಾಕಬೇಕು. ಈಗ ಟಕ್ಸ್ ಲೈನ್ಗಳನ್ನ ಹಾಕೋಬೇಕು. ನೆಕ್ಸ್ಟ್ ಇಲ್ಲೊಂದು ಸ್ಟ್ರೈಟ್ ಲೈನ್ ಅನ್ನ ಹಾಕಬೇಕು. ನೋಡಿ ಇಲ್ಲಿಂದ ಇಲ್ಲಿಗೆ 1.5 ಇಂಚಿಗೆ ಮಾರ್ಕ್ ಅನ್ನ ಹಾಕಿದೀವಿ. ಈಗ ಅದಕ್ಕೆ 1/4 ಇಂಚು ಸೇರಿಸಿಕೊಂಡು 1/4 ಇಂಚಿಗೆ ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ಅನ್ನ ಹಾಕಬೇಕು. ನೆಕ್ಸ್ಟ್ 1/4 ಇಂಚನ್ನ ಬಿಟ್ಟು ಈ ರೀತಿಲಿ ಟಕ್ಸ್ ಲೈನ್ಗಳನ್ನ ಹಾಕೋಬೇಕು.
ನೆಕ್ಸ್ಟ್ ಈ ಲೈನಿನಿಂದ ಇಲ್ಲಿಗೆ 1 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕೊಂಡು ಈಗ ಆ ಮಾರ್ಕಿನಿಂದ ಈ ಟಕ್ಸಿನ ಹತ್ರ ಒಂದು ಲೈನ್ ಅನ್ನ ಹಾಕಬೇಕು. ನೆಕ್ಸ್ಟ್ ಈಗ ಈ ಲೈನಿನಿಂದ 1/4 ಇಂಚಿಗೆ ಇಲ್ಲೊಂದು ಮಾರ್ಕ್ ಅನ್ನ ಹಾಕೊಂಡು ಈ ಮಾರ್ಕಿನಿಂದ ಈ ಟಕ್ಸಿನ ಹತ್ರಕ್ಕೆ ಒಂದು ಲೈನ್ ಅನ್ನ ಹಾಕಬೇಕು. ಪುನಃ ಸ್ಟಿಚಿಂಗ್ ಮಾರ್ಜಿನ್ ನ ಬಿಟ್ಟು ಮತ್ತೊಂದು ಲೈನ್ ಅನ್ನ ಹಾಕೋಬೇಕು. ಫ್ರೆಂಡ್ಸ್, ಈ ರೀತಿಲಿ ಲೈನ್ಗಳನ್ನ ಹಾಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ಮುಂಭಾಗ ಕುತ್ತಿಗೆ ಹತ್ರ ಲೂಸ್ ಬರೋದನ್ನ ಅವಾಯ್ಡ್ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ಕ್ರಾಸ್ ಪಟ್ಟಿನ ಮಾರ್ಕ್ ಮಾಡಬೇಕು, ಅಂದ್ರೆ ಬೆಲ್ಟ್ ಅನ್ನ ಮಾರ್ಕ್ ಮಾಡಬೇಕು. ನೋಡಿ, ಏನು ಈ ಮೈನ್ ಟಕ್ಸ್ ಇದೆ ಇಲ್ಲಿಂದ ಕೆಳಗಡೆಗೆ 2.5 ಇಂಚಿಗೆ ಬೆಲ್ಟ್ ಲೆಂತ್ ನ ತಗೋಬೇಕು. ಅದಕ್ಕೆ 3/4 ಇಂಚಿನ ಹೊಲಿಗೆ ಅಂಶನ ಸೇರಿಸಿಕೊಂಡು 3/4 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕಬೇಕು. ಪುನಃ ಇಲ್ಲೂ 3/4 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕೊಂಡು ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕೋಬೇಕು. ನೆಕ್ಸ್ಟ್ ಸೊಂಟದ ಸುತ್ತನ ಮಾರ್ಕ್ ಮಾಡಬೇಕು. ಸೊಂಟದ ಸುತ್ತು 33 ಇಂಚಿದೆ, ಅದರ ಕಾಲ ಭಾಗ ತಗೋಬೇಕು, ಅಂದ್ರೆ 8/4 ಇಂಚು. ಈಗ ಇಲ್ಲಿಂದ ಇಲ್ಲಿಗೆ 8/4 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕಬೇಕು. ಪುನಃ ಈಗ ನೋಡಿ, ಇಲ್ಲಿ ಟಕ್ಸಿನ ಅಗಲ ಎಷ್ಟು ತಗೊಂಡಿದೀವಿ ನಾವು 1/4 ಇಂಚ್ ತಗೊಂಡಿದೀವಿ, ಅಂದ್ರೆ 1/4 2.5 ಇಂಚ್ ಆಯ್ತು. ಈಗ ಇಲ್ಲಿಂದ ಇಲ್ಲಿಗೆ 2.5 ಇಂಚಿಗೆ ಇನ್ನೊಂದು ಮಾರ್ಕ್ ಅನ್ನ ಹಾಕಬೇಕು. ಪುನಃ ಸ್ಟಿಚಿಂಗ್ ಮಾರ್ಜಿನ್ ಅಂತ ಹೇಳಿ 1.5 ಇಂಚಿಗೆ ಮತ್ತೊಂದು ಮಾರ್ಕ್ ಅನ್ನ ಹಾಕೋಬೇಕು. ಫ್ರೆಂಡ್ಸ್, ಈ ರೀತಿಲಿ ಮಾರ್ಕ್ಗಳನ್ನ ಹಾಕೊಂಡು ಲೈನ್ಗಳನ್ನ ಹಾಕೋಬೇಕು. ನೆಕ್ಸ್ಟ್ ಇಲ್ಲಿಂದ 1/2 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕೊಂಡು ಈಗ ಈ ಮಾರ್ಕಿನಿಂದ ಇಲ್ಲಿ ಟಕ್ಸಿನ ಹತ್ರ ಒಂದು ಲೈನ್ ಅನ್ನ ಹಾಕೋಬೇಕು. ಫ್ರೆಂಡ್ಸ್ ನೋಡಿ, ಈಗ ಫ್ರಂಟ್ ಪಾರ್ಟ್ ಒಂದು ಮಾರ್ಕಿಂಗ್ ಮಾಡ್ಕೊಂಡಿದ್ದಾಗಿದೆ. ಈಗ ಇದನ್ನ ಕಟಿಂಗ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇದೇ ಪೇಪರ್ ಕಟಿಂಗ್ ಅನ್ನ ಇಟ್ಕೊಂಡು ಯಾವ ರೀತಿಲಿ ನಾವು ಈಸಿಯಾಗಿ ಕಟೋರಿ ಬ್ಲೌಸ್ ಅನ್ನ ಕಟಿಂಗ್ ಮಾಡ್ಕೋಬಹುದು, ಮತ್ತೆ ಕಟೋರಿ ಬ್ಲೌಸ್ ಅನ್ನ ಯಾವ ರೀತಿಲಿ ಈಸಿಯಾಗಿ ಸ್ಟಿಚಿಂಗ್ ಮಾಡಬಹುದು ಅನ್ನೋದನ್ನ ನನ್ನ ಮುಂಬರುವ ವಿಡಿಯೋಸ್ಗಳಲ್ಲಿ ತೋರಿಸ್ಕೊಡ್ತೇನೆ. ಫ್ರೆಂಡ್ಸ್, ಇಲ್ಲಿ ಕಟ್ ಮಾಡುವಾಗ ನೀವು ಅಬ್ಸರ್ವ್ ಮಾಡಬೇಕು, ಈ ರೀತಿ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಂಡು ಹೋಗಬಾರ್ದು. ನಾವು ಇಲ್ಲೇನ್ ಕ್ರಾಸ್ ಲೈನ್ ಅನ್ನ ಹಾಕೊಂಡಿದೀವಿ ಆ ಲೈನ್ ಅನ್ನ ಕಟ್ ಮಾಡ್ಕೋಬೇಕು. ಈಗ ಇದನ್ನ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ಈಗ ಇಲ್ಲಿಂದ ಇಲ್ಲಿಗೆ 2.5 ಇಂಚಿಗೆ ಮಾರ್ಕ್ ಅನ್ನ ಹಾಕೋಬೇಕು. ಇದು ಯಾವ್ದಂದ್ರೆ ನಾವು ಟಕ್ಸಿನ ಆಗಲ್ಲ ಅಂತ ಹೇಳಿ 2.5 ಇಂಚನ್ನ ತಗೊಂಡಿದ್ವಲ್ಲ, ಅದನ್ನ ಈ ರೀತಿಲಿ ಮಾರ್ಕ್ಗಳನ್ನ ಹಾಕೊಂಡು ಒಂದು ಲೈನ್ ಅನ್ನ ಹಾಕೋಬೇಕು. ಫ್ರೆಂಡ್ಸ್, ಈ ರೀತಿಲಿ ಮಾರ್ಕ್ಗಳನ್ನ ಹಾಕೊಂಡು ಲೈನ್ ಹಾಕಿ ಕಟ್ ಮಾಡ್ಕೊಳ್ಳೋದ್ರಿಂದ ಈ ಸೊಂಟದ ಪಟ್ಟಿ ಶೇಪ್ ಕೂಡ ಪರ್ಫೆಕ್ಟ್ ಆಗಿ ಬರುತ್ತೆ. ಪುನಃ ಸ್ಟಿಚಿಂಗ್ ಮಾರ್ಜಿನ್ ಅಂತ ಹೇಳಿ 1.5 ಇಂಚನ್ನ ಬಿಟ್ಟು ಇನ್ನೊಂದು ಲೈನ್ ಅನ್ನ ಹಾಕೋಬೇಕು. ನೆಕ್ಸ್ಟ್ ಎಲ್ಲೆಲ್ಲಿ ಟಕ್ಸ್ ಲೈನ್ಗಳಿದೆ ಅಲ್ಲೆಲ್ಲ ಕಚ್ಚುಗಳನ್ನ ಹಾಕೋಬೇಕು. ಫ್ರೆಂಡ್ಸ್, ಈಗ ಫ್ರಂಟ್ ಪಾರ್ಟ್ ನ ಕಟ್ ಮಾಡ್ಕೊಂಡಿದ್ದಾಗಿದೆ. ನೆಕ್ಸ್ಟ್ ಸ್ಲೀವ್ಸ್ ನ ಕಟ್ ಮಾಡ್ಕೋಬೇಕು. ಸ್ಲೀವ್ಸ್ ನ ಕಟ್ ಮಾಡ್ಬೇಕಾದ್ರೆ ಈ ರೀತಿಲಿ ಮೊದಲಿಗೆ ಒಂದು ಮಧ್ಯ ಫೋಲ್ಡ್ ನಾವು ಮಾಡ್ಕೋಬೇಕು. ಈಗ ಫೋಲ್ಡ್ ಇದ್ದದನ್ನ ನಮ್ ಸೈಡ್ ಇಟ್ಕೋಬೇಕು. ಮೊದಲಿಗೆ ಕೆಳಗಡೆ ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕಬೇಕು. ನೆಕ್ಸ್ಟ್ ಕೈ ಉದ್ದನ ಮಾರ್ಕ್ ಮಾಡಬೇಕು. ಕೈ ಉದ್ದ 6 ಇಂಚ್ ಇದೆ, ಅದಕ್ಕೆ 3/4 ಇಂಚು ಹೊಲಿಗೆ ಅಂಶನ ಸೇರಿಸಿಕೊಂಡು ಈಗ ಇಲ್ಲಿಂದ ಇಲ್ಲಿಗೆ 3/4 ಇಂಚನ್ನ ಮಾರ್ಕ್ ಮಾಡ್ಕೋಬೇಕು. ಇದು ನೀವೇನಾದ್ರೂ ಲೈನಿಂಗ್ ಇಟ್ಟು ಹೊಲಿತೀರಾ ಅಂತ ಆದ್ರೆ, ಒಂದ್ ವೇಳೆ ಲೈನಿಂಗ್ ಇಲ್ಲ ಸಾದಾ ಬ್ಲೌಸ್ ಹೊಲಿತಾ ಇದೀರಾ ಅಂತ ಆದ್ರೆ ಕೈ ಉದ್ದಾಗೆ ಪ್ಲಸ್ 1.5 ಇಂಚು ಹೊಲಿಗೆ ಅಂಶನ ಸೇರಿಸಿಕೊಂಡು 7.5 ಇಂಚಿಗೆ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕೋಬೇಕು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಮಾರ್ಕ್ ಮಾಡಬೇಕು ಅಂದ್ರೆ, ಕಂಕುಳ 17 ಇಂಚ್ ಇದೆ, ಅದರ 4ನೇ ಒಂದು ಭಾಗ ತಗೋಬೇಕು, ಅಂದ್ರೆ 4/4 ಇಂಚು. ಇಲ್ಲಿಂದ ಇಲ್ಲಿಗೆ 4/4 ಇಂಚಿಗೆ ಮಾರ್ಕ್ ಅನ್ನ ಮಾಡ್ಕೋಬೇಕು. ಈ ರೀತಿಲಿ ಮಾರ್ಕ್ಗಳನ್ನ ಹಾಕೊಂಡು ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕೋಬೇಕು. ನೆಕ್ಸ್ಟ್ ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಮಾರ್ಕ್ ಹಾಕಬೇಕು ಅಂದ್ರೆ, ಕಂಕುಳದ ಅರ್ಧ ತಗೋಬೇಕು, ಅಂದ್ರೆ 8.5 ಇಂಚು. ಅದರಲ್ಲಿ 1/2 ಇಂಚಿನ ಕಳಿಬೇಕು. ಅದರಲ್ಲಿ 1/2 ಇಂಚಿನ ಕಳೆದಾಗ 8 ಇಂಚ್ ಸಿಗುತ್ತೆ. ಈಗ ಇಲ್ಲಿಂದ ಇಲ್ಲಿಗೆ ಟೇಪ್ ನ ಈ ರೀತಿ ಸ್ಟ್ರೈಟ್ ಆಗಿ ಇಟ್ಕೊಂಡು ಈ ಲೈನ್ ಮೇಲೆ 8 ಇಂಚು ಎಲ್ಲಿಗೆ ಬರ್ತಾ ಇದೆ ಅಲ್ಲಿಗೆ ಒಂದು ಮಾರ್ಕ್ ಅನ್ನ ಹಾಕೊಂಡು ಈ ರೀತಿಲಿ ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕೋಬೇಕು. ನೆಕ್ಸ್ಟ್ ಈ ಮಾರ್ಕಿನಿಂದ ಈ ಕಡೆಗೆ 1.5 ಇಂಚಿಗೆ ಸ್ಟಿಚಿಂಗ್ ಮಾರ್ಜಿನ್ ನ ಬಿಟ್ಟು ಒಂದು ಮಾರ್ಕ್ ಅನ್ನ ಹಾಕೋಬೇಕು. ಈಗ ಫ್ರೆಂಡ್ಸ್, ಇಲ್ಲಿಂದ ಇಲ್ಲಿಗೆ 8 ಇಂಚ್ ಇದೆ, ಅದರ ಅರ್ಧ ತಗೋಬೇಕು, ಅಂದ್ರೆ 4 ಇಂಚು. 4 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕಬೇಕು. ಈಗ ಈ ಮಾರ್ಕಿನಿಂದ 1/2 ಇಂಚಿಗೆ ಈ ರೀತಿಲಿ ಒಂದು ಮಾರ್ಕ್ ಅನ್ನ ಹಾಕೋಬೇಕು. ಪುನಃ ಇಲ್ಲಿಂದ 1/2 ಇಂಚಿನ ಬಿಟ್ಟು ಒಂದು ಮಾರ್ಕ್ ಅನ್ನ ಹಾಕೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ 3/4 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕಬೇಕು. ಈಗ ನೋಡಿ ಫ್ರೆಂಡ್ಸ್, ಈ ಮಾರ್ಕಿನ ಹತ್ರ ಈ ರೀತಿಲಿ ಸ್ಕೇಲ್ ಅನ್ನ ಇಟ್ಕೊಂಡು ಪುನಃ ಇಲ್ಲಿ ಈ ಪಾಯಿಂಟ್ ಹತ್ರ ಈ ರೀತಿಲಿ ಸ್ಕೇಲ್ ಅನ್ನ ಇಟ್ಕೊಂಡು ಶೇಪ್ ಅನ್ನ ಹಾಕಬೇಕು. ನೆಕ್ಸ್ಟ್ ಸ್ಕೇಲ್ ಅನ್ನ ಈ ರೀತಿಲಿ ಇಟ್ಕೊಂಡು ಏನ್ ನಾವ್ ಇಲ್ಲಿ 1/2 ಇಂಚ್ ಒಂದು ಮಾರ್ಕ್ ಅನ್ನ ಹಾಕೊಂಡಿದೀವಿ ಅಲ್ಲಿಗೆ ಸ್ಕೇಲ್ ಟಚ್ ಆಗೋ ರೀತಿಲಿ ಇಟ್ಕೋಬೇಕು. ಪುನಃ ಇಲ್ಲಿ ಈ ಪಾಯಿಂಟ್ ಹತ್ರ ಸ್ಕೇಲ್ ಟಚ್ ಆಗೋ ರೀತಿಲಿ ಇಟ್ಕೊಂಡು ಶೇಪ್ ಅನ್ನ ಹಾಕಬೇಕು. ಪುನಃ ಸ್ಕೇಲ್ ಅನ್ನ ಈ ರೀತಿಲಿ ಇಟ್ಕೊಂಡು ಇಲ್ಲಿ 3/4 ಇಂಚ್ ಹತ್ರ ಟಚ್ ಆಗ್ತಾ ಇರಬೇಕು. ಪುನಃ ಇಲ್ಲಿ 1/2 ಇಂಚ್ ಹತ್ರ ಟಚ್ ಆಗೋ ರೀತಿಲಿ ಇಟ್ಕೊಂಡು ಸ್ಕೇಲ್ ಅನ್ನ ಈ ರೀತಿಲಿ ಶೇಪ್ ಅನ್ನ ಹಾಕಬೇಕು. ನೆಕ್ಸ್ಟ್ ಈಗ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕಬೇಕು. ಇಲ್ಲಿಂದ ಇಲ್ಲಿಗೆ ಕೈ ಸುತ್ತನ ಮಾರ್ಕ್ ಮಾಡಬೇಕು. ಕೈ ಸುತ್ತು 13 ಇಂಚ್ ಇದೆ, ಅದರ ಅರ್ಧ ತಗೋಬೇಕು, ಅಂದ್ರೆ 6.5 ಇಂಚು. 1/4 ಇಂಚು ಬಾಡಿ ಲೂಸ್ ಅನ್ನ ಸೇರಿಸಿಕೊಂಡು 6.75 ಇಂಚಿಗೆ ಮಾರ್ಕ್ ಅನ್ನ ಹಾಕಬೇಕು. ಪುನಃ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ ನ ಬಿಟ್ಟು ಇನ್ನೊಂದು ಮಾರ್ಕ್ ಅನ್ನ ಹಾಕೋಬೇಕು.
ಈಗ ಈ ಮಾರ್ಕಿನಿಂದ ಈ ಮಾರ್ಕಿಗೆ ಈ ರೀತಿಲಿ ಲೈನ್ಗಳನ್ನ ಹಾಕೋಬೇಕು. ನೆಕ್ಸ್ಟ್ ಈ ರೀತಿಲಿ ಕಟ್ ಮಾಡ್ಕೋಬೇಕು. ಇಲ್ಲಿ ಕಟ್ ಮಾಡ್ಬೇಕಾದ್ರೆ ಒಂದು ಸಣ್ಣದು ಕರ್ವ್ ಶೇಪ್ ಬರೋ ರೀತಿಯಲ್ಲಿ ಕತ್ರಿನ ತಿರುಗಿಸ್ಕೊಂಡು ಕಟ್ ಮಾಡ್ಕೋಬೇಕು. ಎಲ್ ಶೇಪ್ ಅಲ್ಲಿ ಕಟ್ ಮಾಡಬಾರ್ದು. ನೆಕ್ಸ್ಟ್ ಇಲ್ಲಿ ಸೆಂಟರ್ಗೆ ಒಂದು ಕಚ್ಚನ್ನ ಹಾಕೋಬೇಕು. ಪುನಃ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಹತ್ರ ಒಂದು ಕಚ್ಚನ್ನ ಹಾಕೋಬೇಕು. ಈಗ ಪೇಪರ್ನ ಈ ರೀತಿಲಿ ಓಪನ್ ಇಟ್ಕೊಂಡು ಮುಂಭಾಗದ ಶೇಪ್ ಅನ್ನ ತೆಗಿಬೇಕು. ಈ ಮುಂಭಾಗದ ಶೇಪ್ ಅನ್ನ ತೆಗಿಬೇಕಾದ್ರೆ ಇಲ್ಲಿ ಏನ್ ನಾವು 3/4 ಇಂಚಿನಿಂದ ಶುರು ಮಾಡಿದ್ವಿ ನೋಡಿ, ಇಲ್ಲಿಗೆ ತಗೊಂಡ್ ಬಂದು ನಿಲ್ಲಿಸಬೇಕು. ನೆಕ್ಸ್ಟ್ ಈ ಮುಂಭಾಗದ ಶೇಪ್ಗೆ ಒಂದು ಕಚ್ಚನ್ನ ಹಾಕೋಬೇಕು. ಈ ರೀತಿಲಿ ಕಚ್ಚನ್ನ ಹಾಕೊಳ್ಳೋದ್ರಿಂದ ನಮಗೆ ಸ್ಟಿಚಿಂಗ್ ಮಾಡೋ ಟೈಮ್ ನಲ್ಲಿ ಈಸಿ ಆಗುತ್ತೆ. ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ವಿಡಿಯೋ ಹೇಗ್ ಬಂದಿದೆ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಮತ್ತೆ ಇದುವರೆಗೂ ನಮ್ಮ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕಡೆ ತನಕ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್.